ಸೋರೆಕಾಯಿನ ಉಪಯೋಗಿಸ್ಕೊಂಡು ಒಂದು ಹೆಲ್ದಿಯಾದ ಹಲ್ವನ ಹೇಗೆ ಮಾಡೋದು ಅಂತೇಳಿ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬರೀ ಕಡಿಮೆ ಪದಾರ್ಥವನ್ನು ಉಪಯೋಗಿಸ್ಕೊಂಡು ರುಚಿಯಾಗಿ ಈ ಹಲ್ವನ ಮಾಡ್ಕೊಬೋದು. ಈ ಹಲ್ವನ ಹೇಗೆ ಮಾಡೋದು ಅಂತೇಳಿ ಇವತ್ತು ನಾವು ನೋಡೋಣ. ಈ ಹಲ್ವನ ಮಾಡೋದಕ್ಕೆ ಒಂದು ಎಳೆ ಸೋರೆಕಾಯಿಯನ್ನು ತಗೋಬೇಕು. ನಾನಿಲ್ಲಿ ಒಂದು ಎಳೆ ಸೋರೆಕಾಯಿನ ತಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವು ನೋಡಿ ತಗೋಬೇಕಾಗತ್ತೆ ಎಳೆ ಸೋರೆಕಾಯಿಯನ್ನು. ಇದು ಬಲ್ತೋಗಿದ್ರೆ ಚೆನ್ನಾಗಿರೋದಿಲ್ಲ. ಇವಾಗ ಅದನ್ನು ಕಟ್ ಮಾಡಿಕೊಂಡು ನಾನು ಸಿಪ್ಪೆ ತೆಗಿತಾ ಇದ್ದೀನಿ. ಇವಾಗ ಇದನ್ನು ತುರ್ಕೋಬೇಕಾಗತ್ತೆ. ಈ ಸೋರೆಕಾಯಿಯಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಇದು ದೇಹಕ್ಕೆ ತುಂಬ ತಂಪನ್ನು ನೀಡುತ್ತೆ. ಹಾಗೆ ಹೈ ಬಿ ಪಿ ಇರುವವರು ಇದರ ನಿಯಮಿತ ಸೇವನೆಯಿಂದ ಬಿ ಪಿಯನ್ನು ಕಂಟ್ರೋಲಲ್ಲಿ ಇಟ್ಕೋಬೋದು. ಇವಾಗ ನೋಡಿ ಎಲ್ಲ ತುರ್ಕೊಂಡಾಗಿದೆ. ಸೋರೆಕಾಯಿ ಎಳೆದಾಗಿರೋದ್ರಿಂದ ಬೀಜ ಸಮೇತ ಹಾಕೋಬೋದು. ಇವಾಗ ಒಂದು ಪ್ಯಾನಲ್ಲಿ 1 ಕಪ್ಪಷ್ಟು ಅವಲಕ್ಕಿಯನ್ನು ಹುರ್ಕೋಬೇಕಾಗತ್ತೆ. ಇವಾಗ ಇದನ್ನು ಒಂದು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು. ಇವಾಗ ನೋಡಿ ಇದು ಕ್ರಿಸ್ಪಿ ಆಗಿದೆ. ಇದನ್ನೊಂದು ತಟ್ಟೆಗೆ ತೆಗೆದಿಡಬೇಕು. ಇವಾಗ ಅದೇ ಪ್ಯಾನಿಗೆ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡು ಹುರ್ಕೋಬೇಕು. ಇದು ಅವಲಕ್ಕಿಗಿಂತ ಸ್ವಲ್ಪ ಕಡಿಮೆ ತಗೋಬೇಕಾಗತ್ತೆ. ಇದು ಸ್ವಲ್ಪ ಡ್ರೈ ಆಗೋ ತನಕ ಹುರ್ಕೋಬೇಕು. ಇವಾಗೊಂದು ಬಾಣಲೆಗೆ ನಾವು ತುರ್ಕೊಂಡಂಥ ಸೋರೆಕಾಯಿಯನ್ನು ಹಾಕ್ಕೊಂಡು ಬೇಯಿಸಬೇಕಾಗತ್ತೆ. ಇದಕ್ಕೆ ನೀರು ಏನು ಸೇರಿಸುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಇದರಲ್ಲೇ ಸಾಕಷ್ಟು ನೀರಿನಂಶ ಇರೋದ್ರಿಂದ ಇದೇ ಸಾಕಾಗತ್ತೆ. ಇವಾಗ ಇದಕ್ಕೆ ಒಂದು ಮುಚ್ಚಳನ ಇಟ್ಟು ಬೇಯಿಸ್ಕೋಬೇಕಾಗತ್ತೆ. ಈ ಹಲ್ವನ ನಾವು ತುಂಬ ಬೇಗನೆ ಮಾಡ್ಕೋಬೋದು. ಯಾಕೆಂದರೆ ಸೋರೆಕಾಯಿ ಬೇಗನೆ ಬೇಯುತ್ತೆ. ಇದೀವಾಗ ಬೇಯ್ತಾ ಬರ್ತಿದ್ದಾಗೆ ಬೆಲ್ಲನ ಹಾಕೋಬೇಕು. ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು. ನಾನಿಲ್ಲಿ 1.5 ಕಪ್ಪಷ್ಟು ಬೆಲ್ಲನ ಹಾಕಿದ್ದೀನಿ. ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕೋಬೋದು, ಕಮ್ಮಿ ತಿನ್ನೋರಾದರೆ ಸ್ವಲ್ಪ ಹಾಕೋಬೋದು. ಇವಾಗ ಇದನ್ನು ಮುಚ್ಚಳ ಇಟ್ಟು ಮತ್ತೆ ಸ್ವಲ್ಪ ಬೇಯಿಸ್ಕೋಬೇಕು. ಇದರಲ್ಲಿ ನೀರಿನಂಶ ಸ್ವಲ್ಪ ಜಾಸ್ತಿ ಇದೆ. ಸ್ವಲ್ಪ ಡ್ರೈ ಆಗೋ ತನಕ ಬೇಯಿಸ್ಬೇಕು. ಇವಾಗ ನಾವು ಹುರ್ಕೊಂಡಂಥ ಅವಲಕ್ಕಿಯನ್ನು ಹಾಕೋಬೇಕು. ಹಾಗೆಯೇ ತೆಂಗಿನ ತುರಿಯನ್ನು ಕೂಡ ಹಾಕೋಬೇಕು. ಎಲ್ಲನ ಒಟ್ಟಿಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಡ್ರೈ ಆಗ್ತಾ ಬಂದಿದೆ. ಇದೆಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋವಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ತುಪ್ಪನ ಹಾಕೋಬೇಕು. ನಾನಿಲ್ಲಿ 2ರಿಂದ 3 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ತುಪ್ಪನ ಹಾಕೋಬೋದು. ಇವಾಗ ನಾನು ಉಳಿದ ತುಪ್ಪನೂ ಕೂಡ ಎಲ್ಲ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಸೋರೆಕಾಯಿ ಹಲ್ವ ರೆಡಿಯಾಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಡ್ತಾರೆ ಇದನ್ನು. ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.